ದಿನಾಂಕ 11/1/2025 ಶನಿವಾರ ನಮ್ಮ ಕ್ಷೇತ್ರದಲ್ಲಿ ಗಾಣಿಗರ ಹಬ್ಬವನ್ನು ಆಚರಣೆ ಮಾಡುವ ಒಂದು ಸದುದ್ದೇಶವಿತ್ತು. ಕಾರಣ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆಯ ಪ್ರದರ್ಶನವನ್ನು ಮಾಡಬೇಕು ಮತ್ತು ನಮ್ಮ ಜನಾಂಗಕ್ಕೆ ತುರ್ತಾಗಿ ಆಗಬೇಕಾದಂಥ ಕೆಲವು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಡುವ ಒಂದು ಉದ್ದೇಶ ಆಗಿತ್ತು. ಎಲ್ಲಕ್ಕಿಂತ ಮುಖ್ಯ, ನಮ್ಮ ಜನಾಂಗವನ್ನು ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡಬೇಕು ಮತ್ತು ನಮ್ಮ ಐಕ್ಯತೆಯನ್ನು ಪ್ರದರ್ಶನವನ್ನು ಮಾಡಬೇಕು ಮತ್ತು ನಮ್ಮ ಶಕ್ತಿಯನ್ನು ಸಮಾಜದಲ್ಲಿ ಸರ್ಕಾರಕ್ಕೆ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥ ನನ್ನ ಒಂದು ಕೊನೆಯ ಆಸೆ ಇತ್ತು. ಅದರಂತೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮ ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಗಾಣಿಗರ ಹಬ್ಬಕ್ಕೆ ಆಗಮಿಸಿ ಯಶಸ್ವಿಯನ್ನು ಮಾಡಿದರು. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದ ಎಲ್ಲ ಮಹನೀಯರುಗಳಿಗೂ ಸಹ, ಎಲ್ಲ ಬಾಂಧವರಿಗೆ ಮತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ ನಮ್ಮ ಮಠದ ವತಿಯಿಂದ ಶುಭ ಆಶೀರ್ವಾದಗಳನ್ನು ಮತ್ತು ಧನ್ಯವಾದಗಳನ್ನು ಅವರಿಗೆ ತಿಳಿಸೋದಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ಒಂದು 25,000ಕ್ಕೂ ಹೆಚ್ಚು ನಮ್ಮ ಬಂಧುಗಳು ಆ ದಿನ ಸಭೆಯಲ್ಲಿ ಭಾಗವಹಿಸಿದರು. ನನ್ನ ಆತ್ಮೀಯ ಮಿತ್ರರಾದಂಥ ಎಚ್ ಕೆ ಪಾಟೀಲ್ರವರು ಹಾಗೂ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಂಥ ದಿವಂಗತ ಗುಂಡೂರಾಯರ ಸುಪುತ್ರರಾದಂಥ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವರು ಸಭೆಯಲ್ಲಿ ಆಗಮಿಸಿ ನಮಗೆ ಒಂದು ಉತ್ತೇಜನವನ್ನು ಕೊಟ್ಟರು. ಇಬ್ಬರೂ ಮಂತ್ರಿಗಳು ಸಹ ಸೊಗಸಾದಂಥ ಭಾಷಣವನ್ನು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಪ್ರೇರಣೆಯನ್ನು ಮಾಡೋದಕ್ಕೆ ಅವರಿಗೆ ನಾನು ನಮ್ಮ ಜನಾಂಗದ ಪರವಾಗಿ, ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಮತ್ತೊಮ್ಮೆ ಜನಾಂಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಜನಾಂಗದವರು ಈ ಒಂದು ಸಮಾರಂಭ ಮಾಡಿದ್ರೆ ಸಾಲದಿಲ್ಲ. ಇವತ್ತಿನ ಸಮಾಜದಲ್ಲಿ ನಡೆಯತಕ್ಕಂಥ, ರಾಜಕೀಯವಾಗಿ ನಡೆಯತಕ್ಕಂಥ ವಿದ್ಯಮಾನಗಳನ್ನು ಮುಖ್ಯವಾಗಿ ಯುವಕರು, ವಿದ್ಯಾವಂತರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿ ಜನಾಂಗವನ್ನು ತಾಲ್ಲೂಕು ಮಟ್ಟದಲ್ಲಿ, ಹಳ್ಳಿಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಒಗ್ಗಟ್ಟನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಮಾತ್ರ ನಮ್ಮ ಜನಾಂಗದ ಉಳಿವು ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕಸಕ್ಕೂ ಕಡೆಯಾಗಿ ನೋಡ್ತಕ್ಕಂಥ ಸಂದರ್ಭ ಇದೆ. ನಾನು 3-4 ಸಾರಿ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದಾಗಲೂ ಸಹ ಖಂಡಿತವಾಗಿ ನಾನು ಬರ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು ಹಾಗೂ ಪ್ರೋಗ್ರಾಮ್ನಲ್ಲೂ ಸಹ ಹಾಕಿದರು. ಆದರೆ ಮುಖ್ಯಮಂತ್ರಿಗಳು ಬರೋದಕ್ಕೆ ಇಚ್ಛೆ ಇದ್ದರೂ ಸಹ ಕೆಲವು ನಮ್ಮವರೇ ಷಡ್ಯಂತ್ರ ಮಾಡಿದ ದೃಷ್ಟಿಯಿಂದ ಬರಲಿಲ್ಲ ಅಂತಕ್ಕಂಥ ಮಾಹಿತಿ ನನಗೆ ಗೊತ್ತಾಗಿದೆ. ಇದನ್ನು ಪೂರ್ಣ ಮಾಹಿತಿಯನ್ನು ತಿಳಿದ ಮೇಲೆ ವಿವರವಾದಂಥ ನಾನು ಹೇಳಿಕೆಯನ್ನು ಕೊಡ್ತೇನೆ. ಏನೇ ಆಗಿರಲಿ, ಇನ್ನು ಮುಂದೆ ನಮ್ಮ ಜನಾಂಗದವರು ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲ್ಲೂಕುಗಳಲ್ಲಿ ಈ ಗಾಣಿಗರ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಣೆಯನ್ನು ಮಾಡೋದರಿಂದ ಆ ಸ್ಥಳೀಯವಾಗಿ ಅವರಿಗೂ ಸಹ ಒಂದು ಗೌರವ ಬರ್ತದೆ ಮತ್ತು ನಮ್ಮ ಜನಾಂಗದ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ ಸಾಧ್ಯವಾಗ್ತದೆ. ಹಾಗೂ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯೇ ಮುಖ್ಯ. ಆ ಜನಶಕ್ತಿಯಿಂದ ಮಾತ್ರ ನಾವು ಉಳಿಗಾಲವಿದೆ. ಜನಶಕ್ತಿಯಿಂದ ಮಾತ್ರ ನಮ್ಮ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಈಡೇರಿಸಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯವಾಗ್ತದೆ. ಮತ್ತು ನಾನು ಮತ್ತೊಮ್ಮೆ ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ಅಂದರೆ, ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು, ಸ್ಥಳೀಯ ಸಂಸ್ಥೆಗಳಲ್ಲಿ 1994ರಲ್ಲಿ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಮಾಡಿದ್ದೇವೆ. ಅದರಲ್ಲಿ ಗಾಣಿಗ ಸಮುದಾಯವೂ ಸಹ ಸೇರಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಯನ್ನು ಭಾಗವಹಿಸಬೇಕು ಮತ್ತು ಎಲ್ಲ ಪಕ್ಷಗಳಲ್ಲಿಯೂ ಸಹ ಸಕ್ರಿಯವಾಗಿದ್ದು ಅವರ ಅಸ್ತಿತ್ವವನ್ನು ಉಳಿಸ್ಕೊಂಡಾಗ ಮಾತ್ರ ನಮ್ಮ ಜನಾಂಗದ ಒಂದು ಏಳಿಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ರಾಜಕೀಯವಾಗಿ ಇಲ್ಲದೇ ಇದ್ದರೆ ಯಾರೂ ಸಹ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಇಟ್ಟಂಥ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ, ಸಹಕಾರ ಇಲಾಖೆಗಳಲ್ಲಿ ನಾನು ನನ್ನ ಪರಿಶ್ರಮದಿಂದ ಮೀಸಲಾತಿಯನ್ನು ಕೊಡಿಸಿದ್ದೇನೆ.
ಅದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ರಂಗದಲ್ಲಿಯೂ ಸಹ ನಮ್ಮ ಜನಾಂಗದ ಯುವಕರು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ನಾನು ನಮ್ಮ ಜನಾಂಗದವರು ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಗಾಣಿಗರ ಹಬ್ಬವನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ನಮ್ಮ ಏಕತೆಯನ್ನು, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಈ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.